ಓಕೆ ಪಾಪ ಇವರೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕ್ತಾರೆ, ಬರ್ತಾ ಇಲ್ಲ. ಈಗ ಆ್ಯಡೇ ಬರಲಿಲ್ಲ, ಯೂಟ್ಯೂಬರ್ ನಮ್ಗೆ ಆ್ಯಡೇ ಕೊಡಲಿಲ್ಲ ಅಂದರೆ ನಾವು ಎಲ್ಲಿಂದ ನಾವು ದುಡಿಯೋದು ಹೇಳಿ? ಯೋಚನೆ ಮಾಡಿ. ಪಾಪ ಎಷ್ಟು ಕಷ್ಟಪಟ್ಟಿದೆ ನೋಡಿ, ಸಬ್ಸ್ಕ್ರೈಬರ್ಸ್ 17,300. ಬಂದ್ರೆ ಸ್ನೇಹಿತರೆ ಬನ್ನಿ, ಇವತ್ತೊಂದು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿದ್ರ ಯೂಟ್ಯೂಬ್ ನಲ್ಲಿ ಬಿಗ್ ಪ್ರಾಬ್ಲಮ್ ಆಗಿದೆ. ಹೌದು, ತುಂಬಾನೇ ಬಿಗ್ ಪ್ರಾಬ್ಲಮ್ ಆಗಿದೆ. ಇದರಲ್ಲಿ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂದ್ರೆ ಪಾಪ ಕಂಟೆಂಟ್ ಕ್ರಿಯೇಟರ್ಸ್ಗಳು ಅಂತೂ ತುಂಬಾನೇ ತಲೆನೋವು ಆಗ್ಬಿಟ್ಟಿದೆ. ಯೂಟ್ಯೂಬ್ ಬಿಟ್ಟು ಹೋಗೋಣ ಅನ್ಸಿದೆ ಅಂತ ತುಂಬಾ ಜನ ಬಿಟ್ಟು ಟ್ವೀಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ನ. ವೇಸ್ಟ್, ಯೂಟ್ಯೂಬ್ ನಲ್ಲಿ ಏನ್ ದುಡ್ಡು ಬರ್ತಾ ಇಲ್ಲ ಅಂತ. ಹೌದು, ಯೂಟ್ಯೂಬ್ ಅಲ್ಲಿ ದುಡ್ಡು ಕೊಡ್ತಾ ಇಲ್ಲ ಯೂಟ್ಯೂಬರ್ಸ್. ಹೌದು, ವ್ಯೂಸ್ ಏನೋ ಬರ್ತಾ ಇದೆ ಚೆನ್ನಾಗಿನೇ, ಆದ್ರೂ ಯೂಟ್ಯೂಬ್ ಅಲ್ಲಿ ದುಡ್ಡು ಬರ್ತಾ ಇಲ್ಲ. ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಮೊನ್ನೆ ನಾನು ಹೇಳಿದ್ದೆ ಔಟ್ ಟು ಅಪ್ಲೋಡ್ ವಿಡಿಯೋ ಈ ರೀತಿ ಅಪ್ಲೋಡ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಅಂತ. ಬಟ್ ನೀವೇ ರೀತಾ ಮೇಡಮ್ ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಯಿತು, ಕೆಲವ್ರು ಜನ ಪ್ರಾಬ್ಲಮ್ ಸಾಲ್ವ್ ಆಯಿತು, ಕೆಲವ್ರು ಜನದ್ದು ಇನ್ನೂ ಪೆಂಡಿಂಗ್ ಉಳ್ಕೊಂಡು. ಅದೇನಕ್ಕೆ ಅವ್ರು ಮತ್ತೆ ನನಗೆ ವಾಟ್ಸಪ್ ಮೆಸೇಜ್ಗಳು ಮಾಡಿದ್ರು, ಸರ್ ಮತ್ತೆ ಹಂಗೆ ಇದೆ ಸರ್ ಪ್ರಾಬ್ಲಮ್, ಬೇರೆ ಚೆಕ್ ಮಾಡಿ ಅಂತ. ಇದು ಮಾಡಿಷನ್ ಆಗಿರೋರಿಗೆ ಒಂದು ಪ್ರಾಬ್ಲಮ್ ಆದರೆ ನೆಕ್ಸ್ಟ್ ಮಾಡಿಷನ್ ಆಗ್ತಾರಲ್ಲ ನಿಮಗೆ, ನೀವೇನು ಸ್ಕಿಪ್ ಮಾಡಿಬಿಡಿ ಈ ವಿಡಿಯೋ ನೀವು ನೋಡಬೇಕು. ಯಾಕಂದ್ರೆ ನೀವು ಈ ತಪ್ಪು ಮಾಡ್ತಾ ಇರ್ತೀರಾ ಅಲ್ವಾ ಬರಾತ್? ಈ ತಪ್ಪು ಮಾಡಿದ್ರೆ ನಿಮಗೂ ಕೂಡ ಫ್ಯೂಚರ್ನಲ್ಲಿ ಇದೇ ಪ್ರಾಬ್ಲಮ್ ಆಗುತ್ತೆ. ಓಕೆ, ನಿಮಗೂ ದುಡ್ಡು ಸಿಗಲ್ಲ, ಆಮೇಲೆ ನೀವು ಯೂಟ್ಯೂಬ್ನ ಬಿಟ್ಟು ಹೋಗ್ತೀರಾ ಮಾಡಿಷನ್ ಆಗಿದ್ರು ಕೂಡ. ಅದಕ್ಕೆ ಈ ವಿಡಿಯೋಸ್ ಫುಲ್ ನೋಡ್ರೆ ಇದರಲ್ಲಿ ನಾವು ಸೊಲ್ಯೂಷನ್ ತಂದಿದ್ದೀವಿ. ಎಸ್, 100% ಇದರಲ್ಲಿ ಸೊಲ್ಯೂಷನ್ ಬಂದ್ಬಿಟ್ಟಿದೆ. ನಾವು ಸೊಲ್ಯೂಷನ್ ಕಂಡಿಡ್ದಾಗಿದೆ. ಈಗ ಆ ಪ್ರಾಬ್ಲಮ್ನ ಸಾಲ್ವ್ ಆಗಿದೆ. ಓಕೆ, ಫಸ್ಟ್ ಪ್ರಾಬ್ಲಮ್ ಏನು ಅಂತ ನಾನು ಕ್ಲಿಯರ್ ಆಗಿ ತೋರಿಸ್ತಾನೆ ಬರತ್ತೆ. ಈಗ ಬರತ್ತೆ, ಏನ್ ಬರತ್ತೆ ಅದು ಪ್ರಾಬ್ಲಮ್? ಈಗ ಪಾಪ ನೋಡಿ, ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಇಲ್ಲಿ ನಿಮ್ಗೆ. ನೋಡಿ, ಇವ್ರದ್ದು ಚಾನಲ್ ಕನ್ನಡ ಆರ್ಗಾನಿಕ್ ಜರ್ನಿ. ಇವರು ನಮ್ಮ ಹತ್ರ ಮಾನಿಟೈಸೇಷನ್ ಎಲ್ಲ ಮಾಡಿಸ್ಕೊಂಡಿದ್ದು. ನೋಡಿ, ನೀವು ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ವಿಡಿಯೋ ಪ್ಲೇ ಮಾಡಿದಾಗ ನೋಡಿ ಆಡ್ ಬಂದಿಲ್ಲ, ಆಡ್ ಬರ್ಬೇಕಾಗಿತ್ತು, ಬರ್ತಾ ಇಲ್ಲ. ನೋಡ್ತಾ ಇದ್ರಲ್ಲ ನೀವು, ಆಡ್ ಬರ್ತಾನೆ ಇಲ್ಲ. ಓಕೆ, ಇನ್ನೊಂದ್ಸತಿ ಪ್ಲೇ ಮಾಡಬಾರ್ದು, ಒಂದ್ಸತಿ ಹಂಗ ಆಗುತ್ತೆ. ಹೌದು, ಇನ್ನೊಂದ್ಸತಿ ಮಾಡು. ಬೇಕಾದ್ರೆ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋ ತಗೊಳ್ಳೋಣ. ಈ ವಿಡಿಯೋ ತುಂಬಾ ಪಾಪ್ಯುಲರ್ ವಿಡಿಯೋಸ್ಗೆ ಜಾಸ್ತಿ ಆಡ್ಸ್ ಬರೋದು. ಸೊ ಇದನ್ನೇ ತಗೊಳ್ಳೋಣ ಬೇಕಾದ್ರೆ. ನೋಡಿ, ಮತ್ತೆ ಆಡ್ ಬರ್ತಾ ಇಲ್ಲ. ನೋಡ್ರಲ್ಲ, 2 ವಿಡಿಯೋ ಪ್ಲೇ ಮಾಡಿದ್ರು ಆಡ್ ಬರ್ತಾ ಇಲ್ಲ. ಓಕೆನಾ? ಏನಾಗಿದೆ ಮಿಸ್ಟೇಕ್? ಇದು ಒಂದೇ ಚಾನಲ್ ಹಿಂಗ ಆಗಿರೋದು. ಇವರು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡೋದು, ಸರ್ ಹಂಗೆ ಇದೆ ಸರ್ ಸೊಲ್ಯೂಷನ್ ನೋಡಿ ಸರ್ ಅಂತ. ಇವ್ರದ್ದು ಆಲ್ರೆಡಿ ಫಸ್ಟ್ ವಿಡಿಯೋ ನಾನು ತೋರಿಸಿದೆ, 4,400 ಇನ್ನೂವರೆಗೂ ಡಾಲರ್ ಬಂದಿಲ್ಲ. ಓಕೆ, ನಾನು ಯೂಟ್ಯೂಬರ್ ಇದನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳಿದೀವಿ. ಓಕೆ, ನೀವು ನೆಕ್ಸ್ಟ್ ಚಾನಲ್ ಯಾವ್ದು ಬರುತ್ತೆ? ಇನ್ನು ನೆಕ್ಸ್ಟ್ ಚಾನಲ್ ಬಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ನೋಡ್ತಾ ಇರ್ಬೋದಲ್ಲ, ತಮ್ಮಣ್ಣ ಬಿಜಾಪುರ ಅಫಿಷಿಯಲ್ ಅಂತ. ನೋಡಿ, ಈಗ ರೀಸೆಂಟ್ ವಿಡಿಯೋ ವಿಡಿಯೋ ಪ್ಲೇ ಮಾಡ್ತೀನಿ. ಅಯ್ಯೋ, ಆಡ್ ಬರ್ತಿಲ್ಲ, ಇದು ಕೂಡ ಆಡ್ ಬರ್ತಾ ಇಲ್ಲ. ನೋಡ್ತಾ ಇದ್ರಲ್ಲ ನೀವು, ನವಕರಿ ಹೆಂಡತಿ ಅಂತ ಮಾಡಿದಾರೆ ಒಂದು ಕಾಮಿಡಿ. ಪಾಪ ಅಷ್ಟು ದೊಡ್ಡ ಟೀಮ್ ಇಟ್ಕೊಂಡು ಮಾಡ್ತಾ ಇದಾರೆ, ಆದ್ರೂ ಇವ್ರಿಗೆ ಆಡ್ ಬರ್ತಾ ಇಲ್ಲ. ಓಕೆ, ಇದೊಂದಕ್ಕೆನಾ ಮತ್ತೆ ಏನಿದೆಯಾ ನೋಡಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು 3ನೇ ಚಾನಲ್ ಹೋಗೋಣ, ಟಿಡಿ ತಲಪತಿ ವ್ಲಾಗ್ಸ್ ಅಂತ. ಓಕೆ, ಸೊ ಈಗ ರೀಸೆಂಟ್ ವಿಡಿಯೋ ಇದನ್ನ ಪ್ಲೇ ಮಾಡೋಣ. ನೋಡಿ, ಇವ್ರದೆಲ್ಲ ಚಾನಲ್ ಮಾಡಿಷನ್ ಆಗಿದೆ. ನೋಡಿ, ಯಾರ್ದಿಗೂ ಆಡ್ ಬರ್ತಾ ಇಲ್ಲ. ಆಡ್ ಬಂದ್ರೇನೆ ನಮಗ್ ದುಡ್ಡು ಯೂಟ್ಯೂಬ್ ನಿಂದ ಕೊಡೋದು, ಇಲ್ಲಾಂದ್ರೆ ದುಡ್ಡು ಕೊಡಲ್ಲ ಯೂಟ್ಯೂಬ್ ಇಂದ. ಅರ್ಥ ಆಯ್ತಾ? ನೀವು ನೋಡಿ, ಒಂದೇ ಸಮ ಪ್ಲೇ ಮಾಡ್ತಾ ಇದೀವಿ. ಈಗ ಇವ್ರ ಚಾನಲ್ ಆಯ್ತು, ಯಾವ್ದು ತಲಪತಿ ಆಯ್ತಾ, TDB. ಇನ್ಯಾವ್ದಿದೆ ಬರತ್? ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಹಳ್ಳಿ ರೈತ ಅಂತ. ಓಕೆ, ಹಳ್ಳಿ ರೈತ ಅಂತ ನೋಡೋಣ. ಇವ್ರದ್ದು ಚಾನಲ್ ನೋಡೋಣ. ನೋಡಿ, ಇವ್ರದ್ದು ಕೂಡ ಪ್ಲೇ ಮಾಡ್ತೇವೆ, ಲೇಟೆಸ್ಟ್ ವಿಡಿಯೋ. ನೋಡ್ರಲ್ಲ, ಇವ್ರದ್ದು ಬರ್ತಾ ಇಲ್ಲ. ಓಕೆ, ಪಾಪ ಇವರೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕ್ತಾರೆ, ಬರ್ತಾ ಇಲ್ಲ. ಈಗ ಆ್ಯಡೇ ಬರಲಿಲ್ಲ, ಯೂಟ್ಯೂಬರ್ ನಮ್ಗೆ ಆ್ಯಡೇ ಕೊಡಲಿಲ್ಲ ಅಂದ್ರೆ ನಾವು ಎಲ್ಲಿಂದ ನಾವು ದುಡಿಯೋದು ಹೇಳಿ? ಯೋಚನೆ ಮಾಡಿ. ಪಾಪ ಎಷ್ಟು ಕಷ್ಟಪಟ್ಟಿದೆ ನೋಡಿ. ಸಬ್ಸ್ಕ್ರೈಬರ್ಸ್ 17,300 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನೊಂದು ಚಾನಲ್ ನೋಡ್ರಲ್ಲ, ಅವ್ರದ್ದು ಪಾಪ 12-13,000. ಇನ್ನು ಇವ್ರದ್ದು ಆರ್ಗ್ಯಾನಿಕ್ ಅವ್ರದ್ದು ಯಾರ್ದು ಇತ್ತಲ್ಲ, ಅವ್ರದ್ದು ಚಾನಲ್ ಎಲ್ಲ ಆಗಿದೆ. ಎಲ್ಲ ಫುಲ್ ಮಾಡಿಷನ್ ಆಗಿರೋದು ಚಾನಲ್ ಎಲ್ಲ. ಬಟ್ ದುಡ್ಡು ಬರ್ತಾ ಇಲ್ಲ, ಅಂದ್ರೆ ಆ್ಯಡೇ ಬರ್ತಿಲ್ಲ. ಆ್ಯಡ್ ಬಂದಿರ್ತಾರೆ ನಮ್ಗೆ ದುಡ್ಡು ಬರೋದು. ಎಲ್ಲರೂ ಇದೇ ಕಂಪ್ಲೇಂಟ್ ಆಗ್ತಿದೆ, ಇಡೀ ವರ್ಲ್ಡ್ ವೈಡ್ ಇದೇ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾವು ಫಸ್ಟ್ ಏನ್ ಹೇಳ್ದೋ, ವಿಡಿಯೋ ಈ ರೀತಿ ಅಪ್ಲೋಡ್ ಮಾಡಿ ಅಂತ ಹೇಳ್ದೋ, ಕೆಲವ್ರು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಓಕೆ, ನಿವೇದಿತಾ ಮೇಡಮ್ ಅವ್ರದ್ದು ಇರ್ಬೋದು, ಇನ್ನೊಂದು ಕೆಲವು ಯೂಟ್ಯೂಬರ್ಸ್ಗಳು, ಅವ್ರ ಹೆಸರುಗಳು ಗೊತ್ತಿಲ್ಲ ನನಗೆ, ಅವ್ರದ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಮ್ಮ ಹತ್ರ ಒಂದು 20 ಚಾನಲ್ ಗಂಟ ಬಂದಿತ್ತು. ನಾವು ಹೇಳ್ದಂಗೆ ವಿಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ಕೆಲವ್ರು ಚಾನಲ್ ಪ್ರಾಬ್ಲಮ್ 100% ಆಗಿದೆ. ಇನ್ನು ಈ ತರ 4-5 ಚಾನಲ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಅದ್ ನಾನೇನ್ ಮಾಡಿದೆ, ಮೆಸೇಜ್ ಮಾಡಿ ಕೇಳಿದೆ, ನೀವು ಏನ್ ಮಾಡ್ತೀರಾ, ಯಾವ ರೀತಿ ಎಡಿಟಿಂಗ್ ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ. ಅವಾಗ ಅವ್ರು ಹೇಳಿದ ಎಲ್ಲದಕ್ಕೂ ಒಂದೇ ಉತ್ತರ. ಏನಂತ? ಯೂಟ್ಯೂಬ್ ಕ್ರಿಯೇಟ್ ಆಪ್ ಅಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ರಂತ. ಯೂಟ್ಯೂಬ್ ಕ್ರಿಯೇಟ್ ಆಪ್ ಅಲ್ಲಿ ಎಡಿಟಿಂಗ್ ಮಾಡ್ತಾ ಇದೀನಿ. ಇವ್ರು ಎಷ್ಟು ಜನ ಇದಾರಲ್ಲ, ಈಗ ಒಬ್ಬರದ್ದು ಗೊತ್ತಿಲ್ಲ ನನಗೆ, ಹಳ್ಳಿ ಅವ್ರದ್ದು ರೈತದ್ದು, ಮತ್ತೆ ಈ 3 ಜನ ಮರ ನಾವು ಕಾಂಟ್ಯಾಕ್ಟ್ಸ್ ಇದ್ವಿ. ಇವ್ರಿಗೂ ಮೆಸೇಜ್ ಮಾಡಿದ್ವಿ ವಾಟ್ಸಪ್ ಮಾಡಿ, ಇವ್ರನ್ನು ಕೇಳೋಕ್ಕೋಸ್ಕರ. ಸರ್, ನೀವೇನೋ ವಿಡಿಯೋ ನೋಡ್ತೀರ, ದಯವಿಟ್ಟು ಆ ಒಂದು ಆ್ಯಪ್ ಮೂಲಕ ನೀವೇನೋ ಎಡಿಟಿಂಗ್ ಮಾಡ್ತಾರೆ ಈಗಲೇ ನಿಲ್ಲಿಸ್ಬಿಡಿ. ನೀವು ಹೊಸ ಕ್ರಿಯೇಟರ್ಸ್ಗಳು ಯಾರು ಇದ್ದೀರಾ, ನೀವು ಅಷ್ಟೇ ವಾಟರ್ ಮಾರ್ಕ್ ಬರಲ್ಲ ಅಂದ್ಬಿಟ್ಟು ಆ ಒಂದು ಆ್ಯಪ್ ಮೂಲಕ ಎಡಿಟಿಂಗ್ ಮಾಡಿ ವಿಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡ್ತಾ ಇದ್ರೆ ಇವತ್ತೇ ನಿಲ್ಲಿಸ್ಬಿಡಿ. ಓಕೆ, ಯಾಕಂದ್ರೆ ನಿಮ್ಗೆ ಇದರಿಂದಾನೇ ಜಾಸ್ತಿ ಎಫೆಕ್ಟ್ ಆಗ್ತಾ ಇರೋದು. ಅಲ್ಲಿ ಒಂದು ಬಗ್ ಇದಾಗ್ತಾ ಇದೆ, ಅದರಿಂದ ನಿಮ್ಗೆ ವಿಡಿಯೋಗಳಿಗೆ ಆ್ಯಡ್ ಬರಲ್ಲ. ಓಕೆನಾ? ಆ್ಯಡ್ ಯಾಕಂದ್ರೆ ನೀವು ವಾಟರ್ ಮಾರ್ಕ್ ಇಲ್ದಿರೋದು ಮಾಡ್ತೀರಾ. ವಾಟರ್ ಮಾರ್ಕ್ ಇಲ್ದಿರೋದನ್ನ ನೀವು ಪರ್ಚೇಸ್ ಮಾಡಿದ್ರೆ ಪರವಾಗಿಲ್ಲ, ಫ್ರೀಯಾಗಿ ಯಾವ ತರ ಇದರ ಆ್ಯಪ್ಗಳು ಮಾಡ್ತೀರಾ, ಆಮೇಲೆ ಕ್ರ್ಯಾಕರ್ ವರ್ಷನ್ಗಳು ಯೂಸ್ ಮಾಡ್ತೀರಾ, ಅಂಥವ್ರಿಗೆ ಈ ಪ್ರಾಬ್ಲಮ್ ಬರ್ತಾ ಇರೋದಂತ ಯೂಟ್ಯೂಬ್ ಆಲ್ರೆಡಿ
ಮೆನ್ಷನ್ ಮಾಡಿದೆ ಫ್ರೆಂಡ್ಸ್. ಓಕೆ, ನಾವೆಲ್ಲ ಫುಲ್ ಕಾಂಟ್ಯಾಕ್ಟ್ ಮಾಡಿ ಬೆಳಗ್ಗೆಯಿಂದ ಕುತ್ಕೊಂಡಿರೋ ಬಗ್ಗೆ ರಿಸರ್ಚ್ ಮಾಡಿದ್ದು, ಇಲ್ಲ ಇರೋ ಬಗ್ಗೆ ಸೊಲ್ಯೂಷನ್ ಕಂಡುಹಿಡಿಯಲೇಬೇಕು ಅಂತ. ಕೊನೆಗೂ ಇದಕ್ಕೆ ಉತ್ತರ ಸಿಕ್ಕಿದೆ. ನೀವು ಮಾಡ್ತಿರೋ ಎಡಿಟಿಂಗ್ ಆ್ಯಪೇ ಕಾರಣ. ಹೌದು, 100% ಬೇರೆ. ನೀವು ಚೇಂಜ್ ಮಾಡಿ ನೋಡಿ, ಚೇಂಜ್ ಮಾಡ್ಬಿಟ್ಟು ಎಡಿಟಿಂಗು ಬೇರೆ ರೀತಿ ಎಡಿಟಿಂಗ್ ಮಾಡ್ಬಿಟ್ಟು ನಾನು ಹೇಳಿದ್ನಲ್ಲ ಆ ರೀತಿಯಾಗಿ ಪ್ರೊಸೆಸ್ ಅಲ್ಲಿ ಅಪ್ಲೋಡ್ ಮಾಡಿ ನೋಡಿ, 100% ನಿಮಗೆ ಆ್ಯಡ್ ಬರುತ್ತೆ, ಅರ್ನಿಂಗ್ ಚೆನ್ನಾಗುತ್ತೆ. ಓಕೆನಾ? ಇಲ್ಲಿ ಹೇಳ್ಬೋದು ನೀವು, ಏನ್ ಸರ್ ಇದು ವೈಟ್ ಇರುತ್ತೆ ಕ್ರಿಯೇಟ್ ಆ್ಯಪ್ ಬಿಟ್ಟಿರೋದು ನೀವು, ಅಂಥವ್ರಿಗೆ ಅದರಲ್ಲೇ ಎಡಿಟಿಂಗ್ ಮಾಡಾಕ್ರೆ ಇದು ಬರ್ತಾ ಇಲ್ಲ ಅಂತ. ಹೌದು, ಅಲ್ಲಿ ಒಂದು ಸ್ವಲ್ಪ ಬಗ್ಗೆನೋ ಬರ್ತಿದೆ ಅಂತ ಅದನ್ನ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಗಂಟ ನೀವುಗಳು ಅಂದ್ರಲ್ಲಿ ಎಡಿಟಿಂಗ್ ಮಾಡೋರು ಇದ್ರೆ ದಯವಿಟ್ಟು ಈಗಲೇ ನಿಲ್ಲಿಸಿ. ಅಂಥವ್ರಿಗೆ ಪ್ರಾಬ್ಲಮ್ ಆಗ್ತಿರೋದು. ಈ ಕ್ಲೀನ್ ಮಾಸ್ಟರು ಎಡಿಟಿಂಗ್ ಮಾಡೋರು, ವಾಟರ್ ಮಾರ್ಕ್ ಬರ್ತಿರೋದು, ಮತ್ತೆ ಪವರ್ ಡೈರೆಕ್ಟ್ರು ಎಲ್ಲ ಎಡಿಟಿಂಗ್ ಮಾಡ್ತಿರೋರು, ಮತ್ತೆ ಇನ್ಸ್ಟಾ ಅಲ್ಲಿ ಎಡಿಟಿಂಗ್ ಮಾಡ್ತಿರೋರು, ಇವ್ರಿಗೆಲ್ಲ ಯಾರಿಗೂ ಪ್ರಾಬ್ಲಮ್ ಆಗ್ತಿಲ್ಲ. ಸ್ವಲ್ಪ ವಿ ಎನ್ ಫ್ರೀ ಆಗ್ಬಿಟ್ಟಿದ್ದಾನೆ 100 ವಿಡಿಯೋ ಅವನು, ಮತ್ತೆ ಈ ಒಂದು ಆ್ಯಪ್ ಯಾವುದು ಯೂಟ್ಯೂಬ್ ಕ್ರಿಯೇಟರ್ ಆ್ಯಪ್ ಅಲ್ವಾ ಬ್ರದ್? ಈ 2 ಆ್ಯಪ್ ಇಂದ ಜಾಸ್ತಿ ಅಪ್ಲೋಡ್ ಮಾಡ್ತಿರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಅದರಲ್ಲಿ ವಾಟರ್ ಮಾರ್ಕ್ ಬರಲ್ಲ, ಬಟ್ ಬಗ್ ಬರ್ತಾ ಇರೋದ್ರಿಂದ ವಿಡಿಯೋದಲ್ಲಿ ಆ್ಯಡ್ ಬರ್ತಾ ಇಲ್ಲ ಅಂತ ಯೂಟ್ಯೂಬ್ ಸ್ಪಷ್ಟವಾಗಿ ಹೇಳಿದೆ. ದಯವಿಟ್ಟು ಈ ಒಂದು ಆ್ಯಪ್ನಲ್ಲಿ ಯಾರನ್ನ ಎಡಿಟಿಂಗ್ ಮಾಡ್ತಾ ಇದ್ರೆ ಈಗಲೇ ಸ್ಟಾಪ್ ಮಾಡಿ ಕೀನ್ ಮಾಸ್ಟರ್ ಅಥವಾ ಪವರ್ ಡೈರೆಕ್ಟರ್ ಮೂಲಕ ಎಡಿಟಿಂಗ್ ಮಾಡಿ. 100% ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಆಲ್ರೆಡಿ ಸಾಲ್ವ್ ಆಗಿದೆ, ನಾವು ಟೆಸ್ಟ್ ಮಾಡಿ ನೋಡಾಯ್ತು. ಓಕೆನಾ? ನೀವು ಇದೇ ರೀತಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನಿಮ್ಗೆ ಅರ್ನಿಂಗ್ ಚೆನ್ನಾಗುತ್ತೆ. ಓಕೆ, ಈ ಹೊಸ ಯೂಟ್ಯೂಬರ್ ಯಾರು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಓಕೆನಾ? ನೋಡಿದ್ರೆ ಹೊಸ ಯೂಟ್ಯೂಬರ್ಗೂ ಹೆಲ್ಪ್ ಆಗುತ್ತೆ, ಇವಾಗ ಅರ್ನಿಂಗ್ ಮಾಡ್ತಿರೋರು ಯಾರು ಗೆಲ್ತಾರಲ್ಲ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಏನಿರುತ್ತಾ ಇಲ್ಲಿಗೆ ಏನ್ ಮಾಡೋಣ ವಿಡಿಯೋನ? ಓಕೆ ಪಾಪ, ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿನಿ. ಹೇಳಿದ್ರಲ್ಲ ಅಂತಂದ್ರೆ ಆ ಪರ್ಟಿಕ್ಯುಲರ್ ಆ್ಯಪ್ ಅಲ್ಲಿ ಎಡಿಟ್ ಮಾಡಕ್ ಹೋಗ್ಬಿಡಿಲ್ಲ ಅಂತಂದ್ರೆ ಇದೇ ಪ್ರಾಬ್ಲಮ್ ಎಲ್ಲರಿಗೂ ಆಗೋದು. ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಪರ್ಟಿಕ್ಯುಲರ್ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಳಿದ್ರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ ಮತ್ತು ಕಾಮೆಂಟ್ ಮಾಡ್ರೆ. ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಎಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.